ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡೋದು ಮಾತ್ರ ಅಲ್ಲ, ವಿವಿಧ ಆಯಾಮಗಳಲ್ಲಿ ಅದನ್ನು ವಿಶ್ಲೇಷಣೆ ಮಾಡುವ ಪ್ರಯತ್ನವೇ ನ್ಯೂಸ್ ಟಾಕ್. ಇವತ್ತು ಸ್ವಲ್ಪ ಪೊಲಿಟಿಕಲ್ ಸ್ಟೋರಿ ತಗೊಂಡು ಬಂದಿದ್ದೀವಿ. ಅದರಲ್ಲೂ ನಮ್ಮ ರಾಜ್ಯದ ಸ್ಟೋರಿ. ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಸಮಸ್ಯೆ ಬಗೆಹರಿಯೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಏನು ಕಥೆಯಾಗುತ್ತೆ ಅನ್ನೋದು ಪ್ರಶ್ನೆ. ಮನೆಯೊಂದು 3 ಬಾಗಿಲಲ್ಲ 100 ಬಾಗಿಲಾಗಿದೆ ಬಿಜೆಪಿಯದ್ದು. ಪ್ರತಿದಿನವೂ ಕೂಡ ಜಗಳ ಇಲ್ಲದೆ ದಿನ ಆರಂಭ ಆಗ್ತಾ ಇಲ್ಲ. ಈಗ ನೇರವಾಗಿ ಜಾರಕಿಹೊಳಿ ಮತ್ತು ವಿಜಯೇಂದ್ರ ನಡುವೆ ನೇರ ಟಾಕ್ ವಾರ್ ಶುರುವಾಗಿದೆ. ಜಾರಕಿಹೊಳಿ ಬಿಎಸ್ವೈ ಅವರನ್ನ ಕೂಡ ಎಳ್ಕೊಂಡ್ ಬಂದಿದ್ದಾರೆ. ಈಗ ಸದ್ಯಕ್ಕೆ ವಿಜಯೇಂದ್ರ ಮತ್ತು ಬಿಎಸ್ವೈ ಸಪೋರ್ಟರ್ಸ್ ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಅಂತ. ಏನಾಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಬಿಜೆಪಿಯಲ್ಲಿ ಸದ್ಯಕ್ಕೆ ಯಾವುದೇ ಗಲಾಟೆಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಟ್ ಸ್ಟಾರ್ಟೆಡ್ ವಿತ್ ಎಲೆಕ್ಷನ್ಸ್ ಆಗಿ ಮತ್ತೆ ಲೋಕಸಭಾ ಎಲೆಕ್ಷನ್ ಆಗಿ ಮತ್ತೆ ಇವಾಗ ಮುಂದಕ್ಕೆ ಹೋಗ್ತಾ ಇದ್ರು. ಇನ್ನೇನು 28 ಬಂದ್ಬಿಡುತ್ತೆ ಅಂದ್ರೆ ಇದೇನು ಕ್ಲಿಯರ್ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಭಾವನಾ, ರಾಜಕಾರಣದಲ್ಲಿ ಯಾವತ್ತಿಗೂ ಆಡಳಿತ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಲ್ಲಿ ಜಗಳಗಳು ಸರ್ವೇ ಸಾಮಾನ್ಯ. ಎಲ್ಲಿ ಪವರ್ ಇರುತ್ತೋ ಅಲ್ಲಿ ಕಿತ್ತಾಟ ಇರುತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಒಂದು ಗುದ್ದಾಟ ಕಿತ್ತಾಟದ ಚಿತ್ರಣವನ್ನು ನಾವು ನೋಡ್ತೇವೆ. ಆದರೆ ಮೊದಲ ಬಾರಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಕಳೆದ 1.5 ವರ್ಷದಿಂದ ಸತತವಾಗಿ ಕಿತ್ತಾಟ, ಗುದ್ದಾಟ, ಜಗಳ, ಬೇಸರ, ಅಸಮಾಧಾನ, ಬೇಗುದಿ ಎಲ್ಲವೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಇಡೀ ಒಂದು ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಒಂದು ಚುನಾವಣೆ ನಡೆಯುತ್ತೆ ಅಂತಕ್ಕಂಥ ಸುದ್ದಿಗಳ ಮಧ್ಯೆ ಅದೊಂದು ಫ್ಲ್ಯಾಶ್ ಪಾಯಿಂಟಿಗೆ ಬಂದು ತಲುಪಿದೆ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ನಳಿನ್ ಕುಮಾರ್ ಕಟೀಲ್ ಅವರನ್ನು ವಿಧಾನಸಭಾ ಚುನಾವಣೆಯ ನಂತರ ಅವರು ಅದಕ್ಕೆ ರಾಜೀನಾಮೆಯನ್ನು ನೀಡಿದರು. ಆಗ 6 ತಿಂಗಳು ತಡವಾಗಿ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಂದು ಗುಂಪು ಅವರನ್ನು ಇನ್ನೂ ಅಧ್ಯಕ್ಷರಾಗಿ ಒಪ್ತಾ ಇಲ್ಲ. ಒಪ್ಪೋದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರು, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಇವರು ಒಪ್ತಾ ಇಲ್ಲ. ಇನ್ನೊಂದು ಕಡೆ ಇದು ನೋಡಿ, 3 ಗುಂಪುಗಳಿವೆ ರಾಜ್ಯ ಬಿ ಜೆ ಪಿಯಲ್ಲಿ. ಒಂದು ಯಡಿಯೂರಪ್ಪನವರ ನಿಷ್ಠರ ಗುಂಪು, ಅದರಲ್ಲಿ ರೇಣುಕಾಚಾರ್ಯ ಇದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, ವಿಜೇಂದ್ರ ಅವರ ಬೆಂಬಲಿಗರು ಅನ್ಸ್ಕೊಂಡಿರ್ತಕ್ಕಂಥವರು ಕೆಲವು ಶಾಸಕರಿದ್ದಾರೆ. ಆದರೆ ಹಿಂದೆ ಏನು ಯಡಿಯೂರಪ್ಪನವ್ರಿಗೊಂದು ಬೆಂಬಲ ಸಿಗ್ತಾ ಇತ್ತು, ಯಡಿಯೂರಪ್ಪನವರ ಪರವಾಗಿ ಇಡೀ ಲಿಂಗಾಯತ ಶಾಸಕರು, ಮಾಜಿ ಸಚಿವರು ಇರ್ತಾಯಿದ್ರು, ಆ ಸ್ಥಿತಿ ಇವತ್ತು ವಿಜೇಂದ್ರರಿಗೆ ಆ ಬೆಂಬಲ ಸಿಗ್ತಾ ಇಲ್ಲ. ಇನ್ನೊಂದು ಗುಂಪಿದೆ, ಅದು ತಟಸ್ಥರ ಗುಂಪು. ಆ ಗುಂಪು ಹೈಕಮಾಂಡ್ಗೆ ಹೋಗಿ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ನೀವು ಯತ್ನಾಳ್ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಡಿ. ಯತ್ನಾಳ್ ಮೇಲೆ ಕ್ರಮ ತೆಗೆದುಕೊಂಡ್ರೆ ಪಾರ್ಟಿ ವರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ. ಯತ್ನಾಳ್ ಮಾತನಾಡಿದ್ರು ಕೂಡ ನೋಟಿಸ್ ಕೊಡಿ, ಅದರ ಕ್ರಮ ತೆಗೆದುಕೊಳ್ಬೇಡಿ ಅನ್ನೋದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಆ ಗುಂಪಿನಲ್ಲಿ ಯಾರ್ಯಾರಿದ್ದಾರೆ? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಯಡಿಯೂರಪ್ಪನವರ ತೀರಾ ಆಪ್ತರಾಗಿದ್ದ ಶೋಭಾ ಕರಂದ್ಲಾಜೆ, ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳರು ವಿಜಯಪುರದಲ್ಲಿ ವಕ್ಫನ್ನು ಧರಣಿ ಕೂತಾಗ ಇವರು ಕೂಡ ಹೋಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ರ ಬೆಂಬಲ ಕೂಡ ಆ್ಯಂಟಿ ವಿಜೇಂದ್ರ ಕ್ಯಾಂಪ್ಗಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆ ಕಾರಣದಿಂದಲೇ ಅನೇಕ ಸಂತೋಷ್ ಅವರ ಬೆಂಬಲಿಗರು ವಿಜೇಂದ್ರ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ವಿಜೇಂದ್ರ ವಿರುದ್ಧ ಏನೂ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಕೂಡ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಈಗ ಸುನೀಲ್ ಕುಮಾರ್ ಅಂಥವರು ನಾವು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳುವ ಕಾರಣ ಏನು? ಅದು ಇದಾದ ಮೇಲೆ ಇನ್ನೊಂದು ಗುಂಪಿದೆ, ಅದು ನೇರವಾಗಿ ವಿಜೇಂದ್ರರನ್ನ ವಿರೋಧಿಸ್ತಕ್ಕಂಥ ಗುಂಪು. ಅದರಲ್ಲಿ ನಾವು ಹೇಳಿದ್ವಿ, ಯತ್ನಾಳರು, ಲಿಂಬಾವಳಿ, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್, ಇವರು ನಾನಾ ಕಾರಣಗಳಿಂದ ಕಳೆದ 2-3 ವರ್ಷಗಳಲ್ಲಿ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ಪಾಲಿಟಿಕ್ಸ್ನಿಂದ ಒಂದು ರೀತಿ ನಿರಾಶ್ರಿತರಾದವರು. ಈಗ ಲಿಂಬಾವಳಿಗೆ ಟಿಕೆಟ್ ಸಿಗಲಿಲ್ಲ, ಯತ್ನಾಳರನ್ನ ಸಚಿವರನ್ನಾಗಿ ಮಾಡಲಿಲ್ಲ, CP ಯೋಗೇಶ್ವರ್ ಪಾರ್ಟಿ ಬಿಟ್ಟು ಹೋಗಬೇಕಾಯಿತು. ಒಂದು ಕಾಲದ ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿ ಸಂತೋಷ್ಗೆ BJP ಟಿಕೆಟ್ ಸಿಗಲಿಲ್ಲ, ಅವರು JDSಗೆ ಹೋಗಬೇಕಾಯಿತು. ಕುಮಾರ್ ಬಂಗಾರಪ್ಪ ಸೊರಬ್ನಲ್ಲೂ ಸೋತರು, ಅದು ರಾಘವೇಂದ್ರ ಜೊತೆಗಿನ ಕಿತ್ತಾಟದ ಕಾರಣದಿಂದ ಅಂತ ಹೇಳಾಯಿತು. GM ಸಿದ್ದೇಶ್ ವಿರುದ್ಧ ಯಡಿಯೂರಪ್ಪನವರ ಆಪ್ತರು ಅನ್ಸ್ಕೊಂಡಿರ್ತಕ್ಕಂಥ ರೇಣುಕಾಚಾರ್ಯ ಇವರೆಲ್ಲ ಅವರ ವಿರುದ್ಧ ಕೆಲಸ ಮಾಡಿದರು. ಆ ಕಾರಣದಿಂದ ಇದೊಂದು ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಇದೆ. ಆದರೆ ನೋಡಿ, ಇಷ್ಟು ದಿನಗಳವರೆಗೆ ಭಾವನಾ ಇವರು ಮಾತನಾಡ್ತಾ ಇದ್ರು, ಯತ್ನಾಳರು, ವಿಜೇಂದ್ರ ಹೋಗಿ ದೂರು ಕೊಡ್ತಾ ಇದ್ರು, ಹೈಕಮಾಂಡ್ ಒಂದು ನೋಟಿಸ್ ಕೊಡ್ತು, ಇದು ನಡೀತಾ ಇತ್ತು. ಆದರೆ ಯಾವಾಗ ರಾಷ್ಟ್ರೀಯ BJP ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅಂತಕ್ಕಂಥ ಘೋಷಣೆ ಆಯಿತು, ರಾಷ್ಟ್ರೀಯ BJP ಅಧ್ಯಕ್ಷರ ಚುನಾವಣೆ ನಡಿಬೇಕಾದ್ರೆ 50% ಆಫ್ ಸ್ಟೇಟ್ಗಳಲ್ಲೂ ಕೂಡ ಚುನಾವಣೆಗಳು ನಡಿಬೇಕು ಅಂತಿದೆ. ಅಂದರೆ ಮಂಡಲ ಸ್ತರದಿಂದ ರಾಜ್ಯ ಅಧ್ಯಕ್ಷರ ಆಯ್ಕೆವರೆಗೆ ಚುನಾವಣಾ ಆಯೋಗದ ನಿಯಮಾವಳಿನೇ ಇದೆ.
ಚುನಾವಣೆ ಘೋಷಣೆ ಮಾಡಬೇಕು, ಪ್ರಿಸೈಡಿಂಗ್ ಆಫೀಸರ್ನ ನೇಮಕ ಮಾಡಬೇಕು ಎಲ್ಲ ಕಡೆ. ಅದು ರಾಷ್ಟ್ರೀಯ ಪಾರ್ಟಿಗೊಂದು ಕೆಲ ನಿಯಮಗಳಿವೆ. ಹೀಗಾಗಿ ಈಗ ಫೆಬ್ರವರಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೂ ಮುಂಚೆ ಕರ್ನಾಟಕದಲ್ಲೂ ಕೂಡ ಚುನಾವಣೆಗಳು ನಡೀಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈಗ ಅದರಲ್ಲಿ ತಟಸ್ಥ ಗುಂಪು ಕೂಡ ಹೇಳ್ತಾ ಇದೆ. ಈಗ ಪ್ರಹ್ಲಾದ್ ಜೋಶಿ ಕೂಡ ಹೇಳಿದರು ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಚುನಾವಣೆ ನಡೆಯುತ್ತೆ ಅಂತ. ನಾಳೆ ವಿಜೇಂದ್ರ ಒಂದು ಸಭೆಯನ್ನು ಕರೆದಿದ್ದಾರೆ, ಶಾಸಕರು, ಮಾಜಿ ಶಾಸಕರು. ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇದು ನನ್ನ ಪ್ರತಿಷ್ಠೆಯ ಪ್ರಶ್ನೆ, ನಮ್ಮ ಮುಂದಿನ ಪಾಲಿಟಿಕ್ಸ್ನ ಪ್ರಶ್ನೆ, ದಯವಿಟ್ಟು ಬಂದು ಸಭೆಯಲ್ಲಿ ಭಾಗವಹಿಸಿ ಅಂತಕ್ಕಂಥದ್ದು. ಒಂದು ವೇಳೆ ಚುನಾವಣೆ ನಡೆದರೆ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ ಪ್ರಶ್ನೆ. ಯಾಕಂದರೆ ಇಷ್ಟು ದಿನ ಹೈಕಮಾಂಡ್, ಈಗ ಅಮಿತ್ ಶಾ ಸಂಸದರೆಲ್ಲ ಹೋದಾಗ ಹೇಳಿದರು, ನಾವೇ ಅಲ್ವಾ ನೇಮಕ ಮಾಡಿದ್ದು, ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಮಾತಾಡಬೇಡಿ ಅಂತ, ಮಾತಾಡಿದರೆ ನಾವು ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಅಂತ. ಆದರೆ ಈಗ ಚುನಾವಣೆ ನಡೆಸಲೇಬೇಕು ಅನ್ನೋದನ್ನು ಕರ್ನಾಟಕದ BJP ನಾಯಕರು ಏನಾದರೂ ಪಟ್ಟು ಹಿಡಿದ್ರೆ ಆಗ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಯಾಕಂದರೆ ವೇಳೆ ಚುನಾವಣೆ ನಡೆದರೆ ವಾಟ್ ಆರ್ ದ ಪಾಸಿಬಲ್? ನೋಡಿ, ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರ್ತಕ್ಕಂಥ ಪ್ರಮೇಯಗಳು ತುಂಬ ಕಡಿಮೆ ಇದೆ. ಏನೋ ಒಂದು ಸಲ ಬಸವರಾಜ ಪಾಟೀಲ್ ಸೇಡಂ ಅಧ್ಯಕ್ಷರಾದಾಗ ಒಂದು ಸಲ ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದರೆ ಆಗ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಬಣಗಳು ತಾಕಲಾಟ ನಡೆಸ್ತಾ ಇದ್ವು. ಅದು ಬಿಟ್ಟಲ್ಲಿ ಯಾವಾಗಲೂ ರಾಷ್ಟ್ರೀಯ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನೀವು ಶಾಸಕಾಂಗ ಪಕ್ಷದ ನಾಯಕರಿಗೆ BJPಯಲ್ಲಿ ಅನೇಕ ಬಾರಿ ಜಗಳಗಳು ನಡೆದಿವೆ. ನನಗೆ ನೆನಪಿರೋ ಪ್ರಕಾರ 99 BB ಶಿವಪ್ಪನವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬಾರ್ದು ಅಂತ ಆಗ ಯಡಿಯೂರಪ್ಪ ಅನಂತಕುಮಾರ್ ಜೊತೆಗಿದ್ರು. ಜಗದೀಶ್ ಶೆಟ್ಟರ್ 1 ಟರ್ಮ್ MLA ಇದ್ರು, ಅವರನ್ನು ಕರ್ಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಲಾಯಿತು. ದೊಡ್ಡ ಗಲಾಟೆ ನಡೀತು, ಕಾರ್ ಮೇಲೆಲ್ಲ ಕಲ್ತೂರಾಟ ನಡೀತು. BB ಶಿವಪ್ಪನವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ, ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಬಿಡಲಿಲ್ಲ. ಜಗದೀಶ್ ಶೆಟ್ಟರ್ ಆಗ ವಿರೋಧ ಪಕ್ಷದ ನಾಯಕರಾದರು. ಇನ್ನೊಮ್ಮೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಚುನಾವಣೆ ನಡೆದಿದ್ದು ಕ್ಯಾಪಿಟಲ್ ಹೋಟೆಲ್ನಲ್ಲಿ 2011. ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದಾಗ ಗಡ್ಕರಿ ಮತ್ತು ಅಡ್ವಾಣಿಯವ್ರಿಗೆ ಅನಿಸಿತ್ತು ಅನಂತಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು. ಆದರೆ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅನಂತಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲ್ಲ ಅಂತಂದಾಗ ವೋಟಿಂಗ್ ನಡೀತು ಕ್ಯಾಪಿಟಲ್ ಹೋಟೆಲ್ನಲ್ಲಿ. ಆಗ ಯಡಿಯೂರಪ್ಪನವ್ರ ಕಡೆಯಿಂದ ಸದಾನಂದ ಗೌಡರು, ಅನಂತಕುಮಾರ್ ಕಡೆಯಿಂದ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆದರು. ಸದಾನಂದ ಗೌಡರು ಗೆದ್ದರು, ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ನಂತರ ಮಂತ್ರಿ ಆದರು. ಮೊನ್ನೆ ಯಡಿಯೂರಪ್ಪನವ್ರು ಕೆಳಗೆ 21ರಲ್ಲಿ ಇಳಿದಾಗಲೂ ಕೂಡ ವೋಟಿಂಗ್ ಆಗುತ್ತೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿತ್ತು ಬೊಮ್ಮಾಯಿ ಮತ್ತು ನಿರಾಣಿ ಮಧ್ಯೆ. ಆದರೆ ಧರ್ಮೇಂದ್ರ ಪ್ರಧಾನ್ ಬಂದು ನಿರಾಣಿಯವರನ್ನು ಮಾತಾಡಿಸಿ ಮನವೊಲಿಸಿದ ಮೇಲೆ ಬೊಮ್ಮಾಯಿ ಸರ್ವಸಮ್ಮತಿಯಿಂದ ಆಯ್ಕೆಯಾದರು. ಹೀಗೆ ಕರ್ನಾಟಕದ BJPಯಲ್ಲಿ ಇದೊಂದು ಇತಿಹಾಸ ಇದೆ, ಜಗಳದ ಇತಿಹಾಸ ನಿಶ್ಚಿತವಾಗಿದೆ. ಆದರೆ ಆಗ ಜಗಳಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ, ಜಗಳದಲ್ಲೂ ಒಂದು ಮ್ಯಾಚುರಿಟಿ ಇರುತ್ತೆ. ಈಗ ಅನಂತಕುಮಾರ್ ಯಡಿಯೂರಪ್ಪನವರ ಜಗಳ ಹೇಗಿತ್ತು ಅಂದರೆ ಅದು ಹರಿಯುವ ಹಂತಕ್ಕೆ ಹೋಗ್ತಿರಲಿಲ್ಲ. ಆದರೆ ಇಲ್ಲಿ ಇದು ಸ್ಟಿಚ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು, ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತು ಅಂತ ಅಂದ್ಕೊಳ್ಳೋಣ, ಯಾರು ಗೆಲ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಜಿಲ್ಲಾಧ್ಯಕ್ಷರ ನೇಮಕವನ್ನು ವಿಜೇಂದ್ರ ಅವರೇ ಮಾಡಿದ್ದಾರೆ, ಪದಾಧಿಕಾರಿಗಳ ಅವರು ನೇಮಕದವರೇ ಆಗಿದ್ದಾರೆ. ಆದರೆ ಪಾರ್ಟಿಯಲ್ಲಿ ಒಂದು ವೇಳೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರು ಚುನಾವಣೆಗೆ ನಿಲ್ತಾರೆ, ನಾಳೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಬಿತ್ತು ಅಂತ ಅಂದ್ಕೊಳ್ಳೋಣ, ಟೆಲಿ ಯಾರು ಗೆದ್ದರೂ ಕೂಡ ಇನ್ನೊಬ್ಬರು ಪಾರ್ಟಿಯಲ್ಲಿರೋ ಸ್ಥಿತಿ ನಿರ್ಮಾಣ ಆಗಲ್ಲ. ದಿಸ್ ಇಸ್ ನಾಟ್, ಈಗ ಶಶಿ ಥರೂರ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ನಡೀತು, ಇಟ್ ವಾಸ್ ಅ ಫ್ರೆಂಡ್ಲಿ ಫೈಟ್ ಅಲ್ವಾ? ಅಲ್ಲ, ಹಂಗಿದ್ದ ಒಂದು ಸಿಚುವೇಶನ್ ಬಂದರೆ ಯಡಿಯೂರಪ್ಪ ಅವರು ಎಲೆಕ್ಷನ್ ಆಗೋದಕ್ಕೆ ಬಿಡ್ತಾರಾ ಅನ್ನೋದು ಪ್ರಶ್ನೆ. ಅಲ್ಲ, ಯಡಿಯೂರಪ್ಪನವ್ರು ಆಗೋದಕ್ಕೆ ಬಿಡ್ತಾರೆ ಅನ್ನೋದಕ್ಕೆ ನೋಡಿ, ಈಗ ಇಡೀ ಜಗಳ ಏನಿದೆ ಅದು ಯಡಿಯೂರಪ್ಪನವ್ರ ವಿರುದ್ಧನೇ ಇದೆ. ಹೌದು. ಹೀಗಾಗಿ ಇಲ್ಲ, ಯಡಿಯೂರಪ್ಪನವ್ರು ಮಧ್ಯಪ್ರವೇಶ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯದಂತೆ ತಡೆಯುವ ಒಂದು ರೀತಿಯಾಗಿರ್ತಕ್ಕಂಥ ವಿಟೋ ಅವ್ರ ಹತ್ರ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆ ವಿಟೋ ಇರೋದು ಕೇವಲ ಅಮಿತ್ ಶಾ ಬಳಿ ಮಾತ್ರ. ನಡ್ಡಾ ಮಧ್ಯಪ್ರವೇಶ ಮಾಡಿದ್ರು, RSS ಮಧ್ಯಪ್ರವೇಶ ಮಾಡಿದ್ರು ಕೂಡ ಚುನಾವಣೆ ನಡೆಯದೇ ಇರುವ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಅಮಿತ್ ಶಾ ಏನಾದರೂ ತಟಸ್ಥ ಗುಂಪಿಗೆ ಈಗ ಚುನಾವಣೆ ನಡೆದ್ರೆ ಪಾರ್ಟಿ 2 ಹೋಳಾಗುತ್ತೆ ಕರ್ನಾಟಕದಲ್ಲಿ ಅನ್ನೋದನ್ನ ಮನವರಿಕೆ ಏನಂತಾರೆ, ಏಕ್ ಮಾರ್ ದೋ ತುಕುಡ ಅನ್ನುವ ರೀತಿಯಲ್ಲಿ ಕರೆದು ಹೇಳಿದರೆ ಮಾತ್ರ ಚುನಾವಣೆ ನಡೀಲಿಕ್ಕಿಲ್ಲ. ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಹೇಳ್ತೀನಿ. ಈ ಕಡೆ ಯತ್ನಾಳು ಅಲ್ಲ, ಈ ಕಡೆ ವಿಜಯೇಂದ್ರನೂ ಅಲ್ಲ, ತಟಸ್ಥದಲ್ಲಿ ಯಾರಿಗಾದ್ರೂ ಅವಕಾಶ ಸಿಕ್ಕರೆ ನೋಡಿ, ಈಗ ಯತ್ನಾಳ್ರ ಗುಂಪಿನ ಪ್ರಯತ್ನ ಇರೋದೇ ಅಲ್ಲಿ. ಅವ್ರಿಗೂ ಗೊತ್ತಿದೆ, ಈಗ ಯತ್ನಾಳ್ರು ಚುನಾವಣೆಗೆ ನಿಂತರೂ ಕೂಡ ಯತ್ನಾಳ್ರೇನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಲ್ಲ. ನನಗನ್ಸುತ್ತೆ ಯತ್ನಾಳ್ರ ಗುಂಪು ಪುಷ್ ಮಾಡ್ತಾ ಇರೋದೇನೋ, ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತರೆ ನಾವೊಂದು ಕ್ಯಾಂಡಿಡೇಟ್ ಹಾಕ್ತೀವಿ, ಆಗ ವಿಜೇಂದ್ರನೂ ಹಿಂತೆಗೆದುಕೊಳ್ಳಿ, ನಮ್ಮ ಕ್ಯಾಂಡಿಡೇಟು ಹಿಂತೆಗೆದುಕೊಳ್ಳಿ, ಹೈಕಮಾಂಡ್ ಯಾರನ್ನಾದರೂ ನ್ಯೂಟ್ರಲ್ ಆಗಿರತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಹೀಗಾಗಿ ಬೊಮ್ಮಾಯಿ ಇತ್ತೀಚೆಗೆ ಒಂದು ಸಭೆ ನಡೆಸಿದ್ರಿ ಇಲ್ಲಿ.
ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಪಕ್ಕದ ಯಾವುದೋ ಒಂದು ಹೋಟೆಲ್ನಲ್ಲಿ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಅವರು ಚರ್ಚೆ ಆಗಿದ್ದು ಯಾರಾದರೂ ನ್ಯೂಟ್ರಲ್ ರಾಜ್ಯಾಧ್ಯಕ್ಷರಾಗಿ ಬರಲಿ ಅಂತ. ನ್ಯೂಟ್ರಲ್ ಅಂದಮೇಲೆ ನಿಮ್ಗೊಂದು 2-3 ಹೆಸರುಗಳು ಕಾಣ್ತವೆ ಮೇಲ್ನೋಟಕ್ಕೆ. ಬಸವರಾಜ ಬೊಮ್ಮಾಯಿ ಕಾಣ್ಬೋದು, ಸಿ ಟಿ ರವಿ ಈಗ ನ್ಯೂಟ್ರಲ್ ಹೌದು ಅಲ್ವೋ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಸರು ಕೆಲವೊಂದು ಸಲ ಬಂತು. ಹೀಗೆ 2-3 ಹೆಸರುಗಳಿವೆ. ಆದರೆ ಈಗ ಪ್ರಹ್ಲಾದ್ ಜೋಶಿ ಅಲ್ಲಿಂದ ಬಂದು ಇಲ್ಲಿ ಯಾಕೆ ರಾಜ್ಯಾಧ್ಯಕ್ಷರಾಗ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ? ಬೊಮ್ಮಾಯಿಯವ್ರಿಗೆ ಮನಸ್ಸಿದೆ, ಆದರೆ ಅವರು ಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲೇ ಚುನಾವಣೆ 23ರಲ್ಲಿ ಸೋಲ್ತು. ಹೀಗಾಗಿ ಹೈಕಮಾಂಡ್ ಬೊಮ್ಮಾಯಿಯವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತಾ ಕ್ವಶನ್ ಮಾರ್ಕ್. ವಿಜೇಂದ್ರರನ್ನು ಈ ಹಂತದಲ್ಲಿ ತೆಗೆದರೆ ಭಾವನಾ, ಅದರ ರಿಪರ್ಕೇಷನ್ಸ್ ಏನು? ಆಗ ಇವತ್ತೇನು ಯಡಿಯೂರಪ್ಪನವರ ಬಣ ಯತ್ನಾಳ್ರಿಂದ ಸಮಸ್ಯೆ ಎದುರಿಸ್ತಾ ಇದೆ, ನಾಳೆ ಯಾರೇ ಅಧ್ಯಕ್ಷರಾದರೂ ಕೂಡ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಂದ ಸಮಸ್ಯೆ ಎದುರಿಸ್ತಾರೆ. ಇದು ಬೆಂಕಿಯಿಂದ ಬಾಣಲೆಗೆ ಏನಂತಾರಲ್ಲ, ಆ ರೀತಿಯ ಪರಿಸ್ಥಿತಿಯತ್ತ ಬಿ ಜೆ ಪಿಯ ಚಟುವಟಿಕೆಗಳು ಹೋಗ್ತಾ ಇದ್ದಾವೆ. ಹೀಗಾಗಿ ಹೈಕಮಾಂಡ್ ಇದರಲ್ಲಿ ಏನು ಮಾಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಏನಾದರೂ ಚುನಾವಣೆ ನಡೆದರೆ ಮೈ ಗಟ್ ಫೀಲಿಂಗ್ ಸೇಸ್ ಪಾರ್ಟಿ ವರ್ಟಿಕಲಿ ಡಿವಿಷನ್ ಆಗುತ್ತೆ. ಅದನ್ನು ತಡೆಯುತ್ತಾ ಹೈಕಮಾಂಡ್, ಅಥವಾ ಇಲ್ಲ ಸತ್ತಾತ್ಮಕ ರೀತಿಯಲ್ಲಿ ಚುನಾವಣೆ ನಡೀಲಿ, ಯಾರು ಗೆಲ್ತಾರೋ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿ ಅಂತ ಹೇಳುತ್ತಾ, ಅಥವಾ ವಿರೋಧ ಪಕ್ಷದ ಅಂದರೆ ಬಿ ಜೆ ಪಿಯಲ್ಲೇ ವಿಜೇಂದ್ರ ವಿರೋಧಿ ಬಣವನ್ನು ಕರೆದು, ಇಲ್ಲ ನಾವು ಕೋರ್ ಕಮಿಟಿಯಲ್ಲೇನೋ ಮ್ಯಾನೇಜ್ ಮಾಡ್ತೀವಿ, ನಿಮ್ಮನ್ನು ಅಲ್ಲಿ ಅಕಾಮಿಡೇಟೆಡ್ ಮಾಡ್ತೀವಿ, ವಿಜೇಂದ್ರನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಈ 2-3 ವಿಕಲ್ಪಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ಈ ರೀತಿಯ ಸನ್ನಿವೇಶ ಇಟ್ಕೊಂಡು ಪಕ್ಷ ಮುನ್ನಡೆಸೋದಾದ್ರೂ ಹೇಗೆ? 2013ರ ಏನು ಪರಿಸ್ಥಿತಿ ಇದೆ ಅದನ್ನು ವಾಪಸ್ ತರೋದಕ್ಕಾಗೋದಿಲ್ಲ ಇವಾಗ ಬಿಜೆಪಿಯಲ್ಲಿ. ಬಟ್ ಇನ್ನು ಮುಂದಕ್ಕೆ ಎಷ್ಟು ವರ್ಷ ಇದೆ? 3.5 ವರ್ಷ ಇದೆ ಮುಂದಿನ ಚುನಾವಣೆ ಎದುರಿಸೋದಕ್ಕೆ. ಇವರು ಈ ಎಲ್ಲ ಗೊಂದಲಗಳನ್ನು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರಾ, ಚುನಾವಣೆ ಎದುರಿಸ್ತಾರಾ ಅನ್ನೋದೇ ಪ್ರಶ್ನೆ ಆಗಿದೆ. ಇವರಲ್ಲಿ ಒಬ್ಬರನ್ನೊಬ್ಬರು ಸಮಾಧಾನ ಮಾಡೋದ್ರಲ್ಲಿ ದಿನ ಕಳೀತಿದ್ದಾರೆ. ಇದು ಅಂದರೆ ತುಂಬ ಸುಲಭವಾಗಿ ಬಗೆಹರಿಯುವಂಥ ಪ್ರಶ್ನೆ ಅಂತೂ ಅಲ್ಲ. ನೀವೇ ಹೇಳದಂತೆ ಇನ್ನು 3 ವರ್ಷ ಇದ್ದರೂ ಕೂಡ ನೋಡಿ, ನಿಮಗೆ ಬಿ ಜೆ ಪಿ ಯಾವಾಗ ಚುನಾವಣೆ ನಡೆಸಿದೆ, ಬಿ ಜೆ ಪಿಯ ಉಚ್ಚಾಯ ಕರ್ನಾಟಕದಲ್ಲಿ ನೀವು ತೆಗೆದುಕೊಂಡ್ರೆ ಇಟ್ ಸ್ಟಾರ್ಟೆಡ್ ವಿತ್ 94. 83ರಲ್ಲಿ 18 ಇದ್ರು, 85ರ ಚುನಾವಣೆಯಲ್ಲಿ 2 ಆದರು, 89ರಲ್ಲಿ ಏನು ಭಾಳ ದೊಡ್ಡ ಸಾಧನೆಯನ್ನು ಕರ್ನಾಟಕದಲ್ಲಿ ತೋರಲಿಲ್ಲ. 94 40 ಬಂದರು, 99 44 ಬಂದರು, ವಿರೋಧ ಪಕ್ಷದ ನಾಯಕ ಸ್ಥಾನ ಬಂತು. 2004 79 ಬಂದರು, 2008 110 ಬಂದರು, 2013 ಅಗೇನ್ 40 ಹೋದರು, 2018ರಲ್ಲಿ 103 ಬಂದರು, 2023ರಲ್ಲಿ 65ಕ್ಕೆ ಬಂದರು. ದಿಸ್ ಇಸ್ ದ ಟ್ರಾಜೆಕ್ಟರಿ ಆಫ್ ಕರ್ನಾಟಕ ಬಿ ಜೆ ಪಿ. ಹೀಗಿರುವಾಗ ನೀವು ಯಾವುದೇ ಕಾರಣಕ್ಕೂ ಕೂಡ ನೋಡಿ, ಕರ್ನಾಟಕದ ಬಿ ಜೆ ಪಿ ಯಡಿಯೂರಪ್ಪನವರ ನೇತೃತ್ವದಲ್ಲೂ ಕೂಡ ಪೂರ್ಣ ಬಹುಮತವನ್ನು ಪಡೆದಿಲ್ಲ. ಹಾಗಿರುವಾಗ ಈ ಒಳಜಗಳದಿಂದ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಣೆಕಟ್ಟು ಒಡೆಯುವ ಸ್ಥಿತಿಯಲ್ಲಿದ್ದಾಗ ನೀರು ಹರಿದು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಕರ್ನಾಟಕದ ಬಿ ಜೆ ಪಿ ತಯಾರಿಲ್ಲದೇ ಇರುವ ಸ್ಥಿತಿಯನ್ನು ನೋಡಿದಾಗ ನಿಶ್ಚಿತವಾಗಿ ಕರ್ನಾಟಕದ ಬಿ ಜೆ ಪಿಯ ಹಾದಿ ನೋಡಿ, ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿಯವರು ಅಂದ್ಕೊಂಡಿದ್ದಾರೆ ಬೈ ಡಿಫಾಲ್ಟ್ ನಮ್ಗೆ ಅಧಿಕಾರ ಬರುತ್ತೆ ಅಂತ. ಹಂಗೆ ಅಧಿಕಾರ ಬರಲ್ಲ. ಕರ್ನಾಟಕದಲ್ಲಿ ನಾನ್ ಕಾಂಗ್ರೆಸ್ ಸರ್ಕಾರಗಳು 2 ಬಂದು, 83 ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು, 85 ಅದರಲ್ಲೇ ಹಿಡೀರಿ ನೀವು. ದೆನ್ 94 ದೇವೇಗೌಡರು, ಆಮೇಲೆ ಅದರಲ್ಲಿ ಜೆ ಎಚ್ ಪಟೇಲರು ಮುಖ್ಯಮಂತ್ರಿ ಆದರು. ಅದಾದ ಮೇಲೆ 20 ವರ್ಷಗಳಲ್ಲಿ ಜನತಾದಳ ಅವಸಾನ ಆಗೋಯ್ತು. ಆ ಸ್ಥಾನವನ್ನು ಬಿ ಜೆ ಪಿದು. ಕಾಂಗ್ರೆಸ್ನ ವಿರುದ್ಧವಾಗಿ ಬಂದಿದ್ದಾರು ನಿಜಲಿಂಗಪ್ಪ, ಸಂಸ್ಥಾ ಕಾಂಗ್ರೆಸ್, ದೆನ್ ಜನತಾ ಪಾರ್ಟಿ, ಜನತಾದಳ, ದೆನ್ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯು ಕಳೆದ 20 ವರ್ಷದ ಒಂದು ಆಡಳಿತವನ್ನು, ರಾಜಕಾರಣವನ್ನು ನೋಡಿದೆ. ಇದೇ ರೀತಿ ಜಗಳ ಮುಂದುವರೆದ್ರೆ ಕರ್ನಾಟಕದ ಸ್ಥಿತಿಗತಿ ಮಹಾರಾಷ್ಟ್ರ ಆಗಲ್ಲ ಅಂತ ನೀವು ಹೇಳಲಿಕ್ಕೆ ಆಗಲ್ಲ ನನಗೆ. ಅಂದರೆ ನನ್ನ ವಾಟ್ ಐ ಸಿ ಈಸ್ ತೀರಾ ದೆಹಲಿಯ ಸ್ಥಿತಿ ಬರಬಾರ್ದು ಬಿ ಜೆ ಪಿಯವರಿಗೆ ಅಂತ ಅಲ್ಲ, ಏನು ಹೇಳಿಕ್ಕೆ ಬರಲ್ಲ. ಡೌನ್ ದ ಲೈನ್ 20 ವರ್ಷಗಳ ಕಾಲ ಹಿಂಗೆ ಒಂದು ನಾಯಕತ್ವ ಇಲ್ಲ, ಸರಿಯಾದ ನಾಯಕತ್ವ ಇಲ್ಲ, ಹಿಂಗೆ ಹೊಡೆದಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಪ್ರಶ್ನೆ ಏನು ಬರೋದಿಲ್ಲ ಅನ್ಸುತ್ತೆ. ಡೆಲ್ಲಿಯಲ್ಲಿ 3 ಮುಖ್ಯಮಂತ್ರಿ ನೋಡಿದ್ರು, ಒಂದೇ ಟರ್ಮ್ ಅಧಿಕಾರ ಬಂದಿದ್ದು. ಮದನ್ ಲಾಲ್ ಖುರಾನ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್. ನಂತರ 99ರಲ್ಲಿ ಉಳ್ಳಾಗಡ್ಡಿ ಈರುಳ್ಳಿಯಿಂದ ಅಧಿಕಾರ ಹೋದದ್ದು 2025ರಲ್ಲೂ ಬರುತ್ತೆ ಅನ್ನುವ ಗ್ಯಾರಂಟಿ ಬಿ ಜೆ ಪಿಗಿಲ್ಲ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಒಳಜಗಳ ಮುಂದುವರೆದ್ರೆ ನೋಡಿ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ, ವಿಜೇಂದ್ರ ಅಧ್ಯಕ್ಷ ಆಗ್ಲಿಕ್ಕೆ ಬಿಡಲ್ಲ ಅಂತ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಅದರ ಅರ್ಥ ಏನು? ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಮುಂದಿನ ದಿನಗಳಲ್ಲಿ ಹೊಡಿತಾವಂತ ಅದರ ಅರ್ಥನ ನೋ. ಏನು ಬೇಕಾದ್ರೂ ಆಗ್ಬೋದು ಕರ್ನಾಟಕ. ಈಗಿನ ಸಿಚುವೇಶನ್ ಅಲ್ಲಿ ಐ ಫೀಲ್ ಲೈಕ್ ಥ್ರೆಟ್ ಇರೋದು ಬಿಜೆಪಿಗೆ ಹೆಚ್ಚು. ಬಿಜೆಪಿ ಸಂಘಟನೆಯ ಬಗ್ಗೆ, ನಾಯಕತ್ವದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ಎಲೆಕ್ಷನ್ ಬಿಟ್ಬಿಡಿ. ನನಗೆ ಈಗಿನ ಸಿಚುವೇಶನ್ ಅನ್ಸುತ್ತೆ ಮುಂದಿನ ಎಲೆಕ್ಷನ್ ಬಿಜೆಪಿ ಮರ್ತು ಹೋಗ್ಬಿಡ್ಬೇಕು. ಈಗಿನ ಸಿಚುವೇಶನ್ನೇ ನೀವು ಮುಂದುವರಿಸ್ತೀರಾ ಅನ್ನೋದಾದರೆ
ಒಂದು ವೇಳೆ ಇಲ್ಲ ಎಲೆಕ್ಷನ್ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ 10 ವರ್ಷ ಡೌನ್ ದ ಲೈನ್ ನಿಮ್ಮ ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ. ನೀವು ಪಾಲಿಟಿಕ್ಸ್ನಲ್ಲಿ ನೋಡಿ, ಪಾಲಿಟಿಕ್ಸ್ ಇಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್ ಗೇಮ್. ನೀವೇನು ಕೂಡ ಆಗ್ಬೋದು. ಕರ್ನಾಟಕದಲ್ಲೇ ಬಿ ಜೆ ಪಿಯವ್ರು ಹೇಳ್ತಾ ಇದ್ರು ನಾವು 80, 90, 100 ಹತ್ರ ಇದ್ದೀವಿ ಅಂತ. 65ಕ್ಕೆ ಬಂದರು. ಒಬ್ಬ ರಾಜ್ಯಾಧ್ಯಕ್ಷನ ನೇಮಕಕ್ಕೆ 6 ತಿಂಗಳು ತೊಗೊಂಡ್ರು. ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ನೇಮಕಕ್ಕೆ ಟೈಮ್ ತೆಗೆದುಕೊಂಡ್ರು. ಒಂದು ವೇಳೆ ನನಗನ್ಸುತ್ತೆ ಬಿ ಜೆ ಪಿಯ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡದೆ ಇದೇ ರೀತಿ ನೀವು ಜಗಳ ಆಡ್ಕೊಂಡು ಹೋಗಿ ಅಂತ ಬಿಟ್ಟರೆ ಕರ್ನಾಟಕದ ಬಿ ಜೆ ಪಿಯ ಒಳ ಜಗಳವನ್ನು ಕಂಟೈನ್ ಮಾಡೋದು ಕಷ್ಟ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಸ್ಪ್ಲಿಟ್ನ ನಂತರ JDS ಯಾವ ರೀತಿ ಡೌನ್ಫಾಲ್ ಆಗ್ತಾ ಇದೆಯೋ, BJP ಒಂದು ವೇಳೆ ಸ್ಪ್ಲಿಟ್ ಆದರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ನನಗಂತೂ ಅನಿಸುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ BJPಯ ಡೆವಲಪ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.